ಕೈನೆಟಿಕ್ ಮೆಥಡ್ನ SGOT ಟೆಸ್ಟ್ನ ತಮಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಇದು ನಾರ್ಡಿಕ್ ಬಯೋಟೆಕ್ ಕಂಪನಿಯ SGOT ಕಿಟ್ 2x50 ml. ಇದರಲ್ಲಿ ನಾವು ಸ್ಟ್ಯಾಂಡರ್ಡೈಸೇಷನ್ ಇಲ್ಲ, ಅಂದರೆ ಸ್ಟ್ಯಾಂಡರ್ಡ್ ಈ ಕಿಟ್ಟಲ್ಲಿ ಇರೋದಿಲ್ಲ. ಹಾಗಾಗಿ ಡೈರೆಕ್ಟ್ ಪೇಷಂಟ್ ಸ್ಯಾಂಪಲ್ನ ಆಸ್ಪಿರೇಟ್ ಮಾಡಬೇಕಾಗುತ್ತೆ. ಆದ ಕಾರಣ ಒಂದೇ ಟೆಸ್ಟ್ ಟ್ಯೂಬ್ನ ನಾವು ತೆಗೆದುಕೊಳ್ಳೋಣ. ಇದರಲ್ಲಿ R1 ಹಾಗೆ R2 ಈ ರೀತಿ ರಿಯೇಜೆಂಟ್ ಇರುತ್ತೆ. ಅದರ ಪ್ರಮಾಣ R1 ನಾವು 400 ಹಾಗೆ R2 100 ml ರಿಯೇಜೆಂಟ್ನ ನಾವು ಟೆಸ್ಟ್ ಟ್ಯೂಬ್ಗೆ ಆ್ಯಡ್ ಮಾಡಬೇಕಾಗತ್ತೆ. R1 ರಿಯೇಜೆಂಟ್ 400 ಟೆಸ್ಟ್ ಟ್ಯೂಬ್ಗೆ ಆ್ಯಡ್ ಮಾಡೋಣ. R2 ರಿಯೇಜೆಂಟ್ 100 ಟೆಸ್ಟ್ ಟ್ಯೂಬ್ಗೆ ಆ್ಯಡ್ ಮಾಡೋಣ. ಅಂದರೆ R1 ಮತ್ತು R2 ಎರಡೂ ಸೇರಿ 500 ml ರಿಯೇಜೆಂಟ್ ಆಯಿತು, ಅಂದರೆ 1/2 ml ರಿಯೇಜೆಂಟ್ ಆಯಿತು. ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿ ನಂತರ ನಾವು ಇನ್ಸ್ಟ್ರೂಮೆಂಟಲ್ಲಿ ಪ್ರೋಗ್ರಾಮ್ನ ಸೆಟ್ ಮಾಡೋಣ. ವೈಫೈ ಆನ್ ಆಗಿದೆ ನಮ್ಮ ಡಿವೈಸಲ್ಲಿ. ವೈಫೈ ಕಾನ್ಫಿಗರೇಷನ್, ಇಲ್ಲಿ ವೈಫೈ ಆನ್ ಮಾಡೋಣ. ರಿಟರ್ನ್ ಅಂದರೆ ಕನೆಕ್ಟ್ ಆಗಿದೆ. ರಿಟರ್ನ್ ಪ್ರೆಸ್ ಮಾಡೋಣ. ಈಗ ನಾವು ಟೆಸ್ಟ್ ಮೆನುವಲ್ಲಿ ವೈಫೈಯಲ್ಲಿ ಖಾಲಿ ಜಾಗ, ಇಲ್ಲಿ ನೋಡಿ ಕಾರ್ಡ್ ಅಥವಾ ಟೆಸ್ಟ್ ಕೋಡ್. ನಾನು ಕಾರ್ಡ್ ಅಲ್ಲಿ ಆಲ್ರೆಡಿ ತೋರಿಸಿದ್ದೀವಿ. ಟೆಸ್ಟ್ ಕೋಡ್ ಇವಾಗ SGPT ಆಗಿರೋದ್ರಿಂದ ಈ ರೀತಿ ಪ್ರೆಸ್ ಮಾಡಿದರೆ ನಮಗೆ ಈ ಕೀಪ್ಯಾಡ್ ಓಪನ್ ಆಗುತ್ತೆ. ನಮ್ಮ SGOTಯ ಕೋಡ್ N, ಟೆಸ್ಟ್ ಪ್ರೋಗ್ರಾಮ್ ಡೌನ್ಲೋಡ್ ಆಯಿತು. ನಂತರ ಸೇವ್ ಪ್ರೆಸ್ ಮಾಡೋಣ. ಪ್ಯಾರಾಮೀಟರ್ ಸೇವ್ ಆಯಿತು. ಎಕ್ಸಿಟ್. ಟೆಸ್ಟ್ ಮೆನು SGOT. ಈಗ ನಾವು ಎಕ್ಸಿಕ್ಯೂಟ್ ದ ಟೆಸ್ಟ್. ಇದು 50 ml ಆಗಿರೋದ್ರಿಂದ ನಮಗೆ 100 ಟೆಸ್ಟ್ ಮಾಡಬಹುದು. ನೆಕ್ಸ್ಟ್ ವಾಟರ್ ಆಸ್ ಎ ರೆಫರೆನ್ಸ್. ಇದು ಫ್ಯಾಕ್ಟರ್ ಆಲ್ರೆಡಿ ಜನರೇಟ್ ಆಗಿಬಿಟ್ಟಿದೆ, ಅಂದರೆ ಇದು ಫಿಕ್ಸ್ಡ್ ಫ್ಯಾಕ್ಟರ್. ಕೈನೆಟಿಕ್ ಮೆಥಡ್ ಅಲ್ಲಿ ಫಿಕ್ಸ್ಡ್ ಫ್ಯಾಕ್ಟರ್ ಆಗಿರೋದ್ರಿಂದ ನಮಗೆ ಸ್ಟ್ಯಾಂಡರ್ಡ್ ಇರೋದಿಲ್ಲ. ಡೈರೆಕ್ಟ್ ಆಗಿ ಪೇಷಂಟ್ ಸ್ಯಾಂಪಲ್ನ ಆಸ್ಪಿರೇಟ್ ಮಾಡಬೇಕಾಗುತ್ತೆ. 400 R1, 100 R2 ಹಾಗೆ 25 ಪೇಷಂಟ್ ಸ್ಯಾಂಪಲ್ ಡೈರೆಕ್ಟ್ ಆಗಿ ಆಸ್ಪಿರೇಟ್ ಮಾಡೋಣ. ಮಿಕ್ಸ್ ಮಾಡಿ ನಂತರ ಆಸ್ಪಿರೇಟ್ ಮಾಡೋಣ. ನೋಡಿ, ಇನಿಷಿಯಲ್ ಅಬ್ಸಾರ್ಬೆನ್ಸ್ ಬಂತು. ಡಿಲೇ 60 ಸೆಕೆಂಡ್. ಡಿಲೇ 60 ಸೆಕೆಂಡ್ ಇದೆ. 60 ಸೆಕೆಂಡ್ ಆಯಿತು. ನಂತರ ರೀಡ್ ಟೈಮ್. ಇದು ಕೈನೆಟಿಕ್ ಮೆಥಡ್ ಆಗಿರೋದ್ರಿಂದ D1, D2, D3 ಅಂದರೆ ಡೆಲ್ಟಾ 1, ಡೆಲ್ಟಾ 2 ಅಂಡ್ ಡೆಲ್ಟಾ 3 ಮೂರು ನಿಮಗೆ ಪ್ರತಿ 60 ಸೆಕೆಂಡಿಗೆ ನಿಮಗೆ ಜನರೇಟ್ ಆಗುತ್ತೆ. ನಿಮಗೆ ಇದು ಡಿಕ್ರೀಸಿಂಗ್ ಮೆಥಡ್, ಹಾಗಾಗಿ ನಿಮಗೆ ಪ್ಲಾಟ್ ಸಹ ಆಗ್ತಾ ಇದೆ. ಪ್ರತಿ 60 ಸೆಕೆಂಡಿಗೆ ನಿಮಗೆ ರಿಸಲ್ಟ್ ಅಂದರೆ ಡೆಲ್ಟಾ 1, ಡೆಲ್ಟಾ 2 ಅಂಡ್ ಡೆಲ್ಟಾ 3 ಜನರೇಟ್ ಆಗುತ್ತೆ. ನೋಡಿ, ಡೆಲ್ಟಾ 1 ಆದ ನಂತರ ಡೆಲ್ಟಾ 2 ಜನರೇಟ್ ಆಗ್ತಿದ್ದಂಗೆ ಎಸ್ಟಿಮೇಟೆಡ್ ಕಾನ್ಸಂಟ್ರೇಷನ್ ರಿಸಲ್ಟ್ ನಮಗೆ ಇನ್ಸ್ಟ್ರೂಮೆಂಟ್ ಅಲ್ಲಿ ತೋರಿಸುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಇಷ್ಟು ವ್ಯಾಲ್ಯೂ ಕಾನ್ಸಂಟ್ರೇಷನ್ ವ್ಯಾಲ್ಯೂ ಬರುತ್ತೆ ಅಂತ. ಇನ್ನು 76 ಸೆಕೆಂಡ್ ರೀಡ್ ಟೈಮ್ ಇದೆ. ಡೆಲ್ಟಾ 3 ಸಹ ಜನರೇಟ್ ಆಯಿತು. ಇನ್ನು 38 ಸೆಕೆಂಡ್ ಅಲ್ಲಿ ನಮಗೆ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ. ನೋಡಿ, ರೀಡ್ ಟೈಮ್ ಬಂತು. ನಿಮಗೆ ಕಾನ್ಸಂಟ್ರೇಷನ್ 26. ಹಾಗೆ ಪ್ರಿಂಟ್ ಆಪ್ಷನ್ ಸಹ ಇರೋದ್ರಿಂದ ಪ್ರಿಂಟ್ ಅಂತ ಪ್ರೆಸ್ ಮಾಡಿದರೆ ನಿಮಗೆ ಅಲಾಂಗ್ ವಿತ್ ದ ರಿಸಲ್ಟ್ ಅಂಡ್ ಗ್ರಾಫ್ ಜನರೇಟ್ ಆಗುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ ಫಾರ್ SGOT.
ಇದು ಕೈನೆಟಿಕ್ ಮೆಥಡ್ನ ಟೆಸ್ಟ್ಗಳು. ಇದರಲ್ಲಿ ಇದೇ ರೀತಿ SGOT, SGPT ಮತ್ತೆ ಆಲ್ಕಲೈನ್ ಫಾಸ್ಫೇಟೇಸ್ 3 ಕೈನೆಟಿಕ್ ಮೆಥಡ್ ಅಲ್ಲಿ ಇದೇ ರೀತಿಯ ಟೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು.